ಚೆನ್ನಾಗಿತ್ತು, ಎಲ್ಲರೂ ಇಷ್ಟಪಟ್ಟರು. ಮ್ಯೂಸಿಕ್ ಎಲ್ಲ ತುಂಬ ಇಷ್ಟ ಆಯಿತು, ಮತ್ತು ಆ್ಯಕ್ಟಿಂಗು ತುಂಬ ಇಷ್ಟ ಆಯಿತು. ಪ್ರಜ್ವಲ್ ಸರ್ದು, ಮಗಳದು, ಎಲ್ಲರದ್ದು ಆ್ಯಕ್ಟಿಂಗ್ ತುಂಬ ಚೆನ್ನಾಗಿತ್ತು. ಕಾನ್ಸೆಪ್ಟ್ ಏನೋ ಒಂದು ಡಿಫ್ರೆಂಟ್ ಆಗಿತ್ತು, ಇಷ್ಟ ಆಯಿತು ನಮಗೆಲ್ಲರಿಗೂ. ಮೂವಿ ತುಂಬ ಚೆನ್ನಾಗಿತ್ತು, ಬೇರೆ ಕಾನ್ಸೆಪ್ಟ್ ಇದೆ ಇದು, ಮತ್ತು ತುಂಬ ಮ್ಯೂಸಿಕ್ ಮತ್ತು ಅದು ಸಿನಿಮ್ಯಾಟೋಗ್ರಫಿ ತುಂಬ ಚೆನ್ನಾಗಿದೆ. ಮಸ್ಟ್ ವಾಚ್. ಆ್ಯಕ್ಟಿಂಗ್ ಮಾಡಿದ್ದಾರೆ, ಮತ್ತು ಮೂವಿ ನೋಡಬೇಕಾದ್ರೆ ಫುಲ್ಲು ಹಾರ್ಟ್ ಬೀಟ್ ಆಗುತ್ತೆ ನಿಮಗೆ, ಇದು ಜೆಲ್ ಅನ್ನುತ್ತೆ ಅಂಥ ಮೂವಿಯನ್ನು ತೆಗೆದಿದ್ದಾರೆ. ನೀವು ನೋಡಬೇಕಾದ್ರೆ ಫುಲ್ಲು ಗುಂಡಿಗೆ ಗಟ್ಟಿಯಾಗಿ ಇಟ್ಕೊಂಡು ನೋಡಬೇಕು, ಆ ಥರ ಫೀಲ್ ಇದೆ. ಮತ್ತು ತುಂಬ ಸಖತ್ತಾಗಿ ಮಾಡಿದ್ದಾರೆ. ಎಲ್ಲರೂ ಬಂದುಬಿಟ್ಟು ಸಪೋರ್ಟ್ ಮಾಡಬೇಕು ಮತ್ತು ನೋಡಬೇಕಂತ ವೀಕ್ಷಣೆ ನಂಗೆ ಸಿನಿಮಾದಲ್ಲಿ ಫುಲ್ಲು ಮೂವಿಯಲ್ಲಿ ಹಿಂಗೆ ನೋಡಬೇಕಾದ್ರೆ ಒಮ್ಮೆ ಜೆಲ್ ಅಂತ ಹಾರ್ಟ್ ಬೀಟ್ ಆಗುತ್ತೆ. ಅದು ನೋಡಿದ್ರೆ ಒಮ್ಮೆ ಸರ್ರಂತ ಬಂದಿರೋ ಥರ ಆಗುತ್ತೆ ಫೀಲು. ಹಾರರ್ ದೆವ್ವಂದು ಬಂದಿರೋ ಥರ ಮೂವಿ ಇದೆ, ಅದು ಸಖತ್ತಾಗಿದೆ. ಅದು ನೋಡಿದ್ರೆ ಇದು ಫೀಲ್ ಏನಂತ ಗೊತ್ತಾಗ್ಬಿಡುತ್ತೆ. ಯಾಕಂದರೆ ಸುಮ್ಮನೆ ಹೇಳಿದ್ರೆ ಅರ್ಥ ಆಗಲ್ಲ, ಅದು ಬಂದು ನೋಡಿದ್ರೆ ಥಿಯೇಟ್ರಲ್ಲಿ ಬಂದುಬಿಟ್ಟು ಸೀಟಲ್ಲಿ ಕುತ್ಕೊಂಡ್ರೆ ಗೊತ್ತಾಗ್ಬಿಡುತ್ತೆ ಏನಂತ ಅಂದ್ಬಿಟ್ಟು. ಬಸ್ ಸ್ಟಾಪ್ ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಸ್ವಲ್ಪ ಡೈರೆಕ್ಟರ್ ಹತ್ರ ನಾನು ಏನಾದ್ರು ಕೇಳಬೇಕಾದ್ರೆ ನೀಟಾಗಿ ಅದು ಎರಡನೇ ಆಟನ ಯಾಕೆ ತೆಗೆದವ್ರೆ ಅಂತ ಗೊತ್ತಿಲ್ಲ. ತುಂಬ ಚೆನ್ನಾಗಿದೆ ಸರ್. ಸೂಪರ್ ಬೆಂಕಿ ಅಲ್ಟಿಮೇಟ್ ಸರ್. ಫಿಲಮಲ್ಲಿ ಸಸ್ಪೆನ್ಸ್ ಮತ್ತು ಹಾರರ್ ಚೆನ್ನಾಗೈತೆ ಸ್ವಲ್ಪ. ಫಸ್ಟ್ ಟೈಮ್ ನಮ್ಮ ಪ್ರಜ್ವಲ್ ಅವರು ಹಾರರ್ ಜಾನರ್ ಮಾಡಿದ್ದಾರೆ. ದಯವಿಟ್ಟು ಥಿಯೇಟರಲ್ಲೇ ನೋಡಬೇಕು, OTT ತನಕ ವೇಟ್ ಮಾಡಬೇಡಿ. ಸಖತ್ತಾಗಿ ಬಂದಿದೆ. ಇಟ್ಸ್ ಆಲ್ಮೋಸ್ಟ್ ಲೈಕ್ ಮೋನೋ ಆ್ಯಕ್ಟಿಂಗ್, ಸೋಲೋ ಪರ್ಫಾರ್ಮೆನ್ಸು. ಆ್ಯಂಡ್ ಕಪಲ್ಸ್ ಜೊತೆ ಬನ್ನಿ, ಇನ್ನೂ ಚೆನ್ನಾಗಿರುತ್ತೆ. ಸೊ ಹಿಸ್ ಆ್ಯಕ್ಟಿಂಗ್ ಎಸ್ಪೆಷಲಿ ಪರ್ಫಾರ್ಮೆನ್ಸ್ ನೀವು ನೋಡಿದ್ರೆ ತುಂಬ ಇಷ್ಟ ಆಗುತ್ತೆ. ಆಲ್ಮೋಸ್ಟ್ ಮೋನೋ ಆ್ಯಕ್ಟಿಂಗ್ ಥರ ಇದೆ. ದ ಎಂಟೈರ್ ಫಿಲ್ಮ್ ಈಸ್ ಆನ್ ಹಿಸ್ ಶೋಲ್ಡರ್ಸ್. ಸೊ ದಯವಿಟ್ಟು ಬಂದು ಈ ಎಕ್ಸ್ಪೀರಿಯನ್ಸ್ನ. ಆ್ಯಂಡ್ ಅಜ್ನೀಶ್ ಅವ್ರದ್ದು ಮ್ಯೂಸಿಕ್, ಓ ಮೈ ಗಾಡ್, ಆ ಒಂದು ಸೀನಿಗೆ ಆ ಒಂದು ಕುತೂಹಲ ಅಲ್ಲಿ, ಇಲ್ಲಾಂದರೆ ಆ ಒಂದು ಹಾರರ್ ಎಲಿಮೆಂಟ್ನ ಹೆಂಗೆ ಕಾಂಪ್ಲಿಮೆಂಟ್ ಮಾಡಿದ್ದಾರೆ ಅಂದರೆ, ಆ ಇಬ್ಬರು ಹೀರೋಸ್ ಇದ್ದಾರೆ, ಪ್ರಜ್ವಲ್ ಅವರು ಆ್ಯಂಡ್ ಅಜ್ನೀಶ್. ಸೊ ದಯವಿಟ್ಟು ಬಂದು ನೋಡಿ, ಥಿಯೇಟರಲ್ಲೇ ಬಂದು ನೋಡಿ. ಹೌದು, ಇದು ದ ಫಸ್ಟ್ ಟೈಮ್ ಇಟ್ಸ್ ಅ ಹಾರರ್ ಟೈಮ್ ಲೂಪ್. ಸೊ ಕೆಲವು ಸತಿ ಅರ್ಥ ಆಗಲ್ಲ, ಅದಕ್ಕೆ 2 ಸತಿ ಬಂದು ನೋಡಬೇಕಾಗಿರುತ್ತೆ. ಬಿಕಾಸ್ ದಿಸ್ ಕೈಂಡ್ ಆಫ್ ಅ ಕಾನ್ಸೆಪ್ಟ್ ಹಸ್ ನೆವರ್ ಬಿನ್ ಡನ್. ನಾನು ಅದೇ ಹೇಳ್ತಾ ಇದ್ದೀನಿ, ನಾನು ಆಗಲೇ 2 ಸತಿ ನೋಡಿದ್ದೀನಿ. ಆ್ಯಂಡ್ ನಾನು ಪ್ರಜ್ವಲ್ ಅವ್ರ ಕೈ ನಾವು 1 ಸತಿ ಬಿಟ್ಟಿಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಕಪಲ್ಸ್ ಜೊತೆ ಬಂದು ನೋಡಿ, ಇನ್ನೂ ಮಜಾ ಸಿಗುತ್ತೆ. ಥ್ಯಾಂಕ್ ಯು. ಮೂವಿ ತುಂಬ ಚೆನ್ನಾಗಿತ್ತು. ನನಗೆ ಹಾರರ್ ಮೂವಿ ತುಂಬ ಇಷ್ಟ. ಅದು ನನಗೆ ಹಾರರ್ ಮೂವಿ ತುಂಬ ಇಷ್ಟ ಆಯಿತು. ನನ್ನ ಫಸ್ಟ್ ಸಿನಿಮಾ ಇತ್ತು. ನನಗೆ ತುಂಬ ಖುಷಿ ಆಯಿತು ನನ್ನ ಸ್ಕ್ರೀನಲ್ಲಿ. ತುಂಬ ಚೆನ್ನಾಗಿತ್ತು ಸಿನಿಮಾ. ಇದೊಂದು ಟೈಮ್ ಲೂಪ್ ಹಾರರ್ ಜಾನರ್ ಇರುವಂಥ ಆ್ಯಕ್ಷನ್ ಥ್ರಿಲ್ಲರ್ ಇರುವಂಥ ಸಿನಿಮಾ. ಅನ್ಫಿನಿಶ್ಡ್ ಆಗಿ ಬಿಟ್ಟಿದ್ದಾರೆ. ಮೋಸ್ಟ್ ಪ್ರಾಬಬ್ಲಿ ಅದ್ರದ್ದು ಚಾಪ್ಟರ್ 2 ಅಂತ ನಾವು ನೋಡಿದ್ದೀವಾಗ. ಚಾಪ್ಟರ್ 1ಗೋಸ್ಕರ ಕಾಯ್ತಾ ಇದ್ದೀವಿ. ಪ್ರಜ್ವಲ್ ದೇವರಾಜ್ ಅವರ ಒನ್ ಆಫ್ ದ ಬೆಸ್ಟ್ ಆ್ಯಕ್ಟ್ ಮಾಡಿರೋಂಥ ಸಿನಿಮಾ ಅಂತ ನನಗೆ ಕಾಣಿಸಿದ್ದು. ತುಂಬ ಚೆನ್ನಾಗಿತ್ತು. ಟೈಮ್ ಲೂಪ್ ಜಾನರು ಪದೇ ಒಂದು ಸಿನಿಮಾನ ಒಂದು ಸತಿ ನೋಡೋದೇ ಕಷ್ಟ, ಆದರೆ ಇದು ಟೈಮ್ ಲೂಪಲ್ಲಿ ಪದೇ ಅದನ್ನೇ ತೋರಿಸಿದ್ರು, ಡಿಫ್ರೆಂಟಾಗಿ ತೋರಿಸಿ ತುಂಬ ಚೆನ್ನಾಗಿ ಡೆಫಿನೆಟ್ಲಿ ಅರ್ಥ ಆಯಿತು. ಟೈಮ್ ಲೂಪ್ ಅನ್ನೋದು ಒಂದು ಜಾನರ್, ಮೆಸೇಜ್ ಅಂತ ಬರೋದಿಲ್ಲ. ಏನು ಗೊತ್ತಾಯ್ತು, ದಿಸ್ ಇಸ್ ಎ ಪಕ್ಕಾ ಎಂಟರ್ಟೈನರ್ ಸಿನಿಮಾ ಇದು. ಟೈಮ್ ಲೂಪ್ನ ನೀವು ಏನು ಮೆಸೇಜ್ ಕೊಡ್ತೀರಾ ಅಂತಂದರೆ ಅದನ್ನ ಇನ್ನೂ ಡಿಸ್ಕವರ್ ಮಾಡಿಲ್ಲ. ಇಟ್ ಈಸ್ ಅನ್ಡಿಸ್ಕವರ್ಡ್. ನೋಡಿ, ಅದೊಂದು ನಾವಲ್ ಏನಿದೆ, ಆ 100 ಟೈಮ್ಸ್ ಡೆಡ್ ಅಂತ ತೋರಿಸಿದಾರಲ್ವಾ. ಸೊ ಹಾರರ್ ಜಾನರ್ ಅನ್ನೋದೇ ಒಂದು ಏನಂತಾರೆ, ಕಲ್ಪನೆ ಮಾಡಿ ಬರೆಯೋ ಅಂಥದ್ದು. ಯಾಕೆಂದರೆ ದೆವ್ವ ಭೂತಗಳನ್ನ ನಾವು ಎಲ್ಲೂ ನೋಡಿರಲ್ಲ. ಇದರಿಂದ ಮೆಸೇಜ್ ಏನು ಕೊಡೋಣ, ದೆವ್ವ ಭೂತಗಳು ಇದೆ ಅಂತ ಕೊಡೋಣ, ಇಲ್ಲ ಅಂತ ಕೊಡೋಣ, ಹಂಗಲ್ಲ. ಇದೇನು ಅಂದರೆ ಪಕ್ಕಾ ಎಂಟರ್ಟೈನರು. ಒಂದು ಹಾರರ್ ಜಾನರಲ್ಲಿ ಟೈಮ್ ಲೂಪ್ನ ಯೂಸ್ ಮಾಡಿರೋಂಥ ಸಿನಿಮಾ ಅದ್ಭುತವಾಗಿ ಮಾಡಿದ್ದಾರೆ. ಲೋಹಿತ್ ಅವ್ರ ಡೈರೆಕ್ಷನ್ ತುಂಬ ಚೆನ್ನಾಗಿದೆ.